ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಿಮೆಯಾಗದ ನೆರೆ ಸಂಕಷ್ಟ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆರೆ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ನಿರಂತರ ಮಳೆಗೆ ಉಕ್ಕಿ ಹರಿದ ನೇತ್ರಾವತಿ ನದಿ, ನದಿ ತೀರದ ಮನೆ, ಕೃಷಿ ಭೂಮಿಗಳಿಗೆ ನೀರು ನುಗ್ಗಿದೆ. ಮಂಗಳೂರಿನ ಹರೇಕಳದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನರು ತಾಪತ್ರಯ ಪಡುವಂತಾಗಿದೆ. ಮನೆಯಿಂದ ಹೊರಬರಲು ಜನ ಇದೀಗ ದೋಣಿಯನ್ನ ಅವಲಂಬಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ. ಇದರ ನಡುವೆ ಪ್ರವಾಹದ ಭೀತಿಯೂ ಕೂಡ ಹೆಚ್ಚಾಗ್ತಾ ಇದೆ. ನೇತ್ರಾವತಿ ನದಿ ಉಕ್ಕಿ ಹರಿತಾ ಇರುವುದರಿಂದ ನದಿ ಪಾತ್ರದಲ್ಲಿರುವಂತಹ ಜನರ ಪಾಡು ಹೇಳತೀರದಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ತೋಟಗಳಿಗೆ ನೀರು ನುಗ್ಗಿದೆ. ಅಲ್ಲಿ ನೆಲೆಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮನೆಯಿಂದ ಹೊರಬರೋದಕ್ಕೆ ಸಾಧ್ಯವಾಗದೆ ರಕ್ಷಣೆಗೋಸ್ಕರ ಅಂಗಲಾಚ್ತಾ ಇದ್ದಾರೆ. ಜೊತೆಗೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಬೇಕು ಅಂದ್ರೆ, ಸುರಕ್ಷಿತವಾಗಿ ಮತ್ತೊಂದು ಕಡೆಗೆ ಬರಬೇಕು ಅಂದ್ರೆ ದೋಣಿಯೇ ಅಲ್ಲಿ ಆಧಾರವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶೋಕ್ ಪೂಜಾರಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ನದಿ ಉಕ್ಕಿ ಹರಿದ ಪರಿಣಾಮವಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನದಿ ತೀರದಲ್ಲಿರ್ತಕ್ಕಂಥ ಕೃಷಿ ಜಮೀನುಗಳಿಗೆ ಮತ್ತು ಮನೆಗಳಿಗೆ ನದಿಯ ನೀರು ನುಗ್ಗಿರುವಂಥದ್ದು. ನಾನೀಗ ಮಂಗಳೂರಿನ ಹರೇಕಳ ಭಾಗದಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದು, ನೇತ್ರಾವತಿ ನದಿ ಉಕ್ಕಿ ಹರಿದ ಪರಿಣಾಮವಾಗಿ ಇಲ್ಲಿ ನದಿ ತೀರದಲ್ಲಿರ್ತಕ್ಕಂಥ ಜನವಸತಿ ಪ್ರದೇಶಕ್ಕೂ ಕೂಡ ನೇತ್ರಾವತಿ ನದಿ ನೀರು ಬಂದಿರುವಂಥದ್ದು. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿ ರಭಸವಾಗಿ ಹರಿದಿತ್ತು, ಅಪಾಯದ ಮಟ್ಟ ಮೀರಿ ಹರಿತಾ ಇತ್ತು. ಹೀಗಾಗಿ ನದಿ ತೀರದಲ್ಲಿರ್ತಕ್ಕಂಥ ಕೃಷಿ ಜಮೀನು ಎಲ್ಲವೂ ಕೂಡ ಈಗ ಸದ್ಯ ಜಲಾವೃತ ಆಗಿರ್ತಕ್ಕಂಥ ದೃಶ್ಯ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಇಲ್ಲೊಂದು ಗಮನಿಸಬಹುದು, ಒಂದು ಮನೆ ಇದೆ, ಮನೆಯ ಸುತ್ತಲೂ ಕೂಡ ನೀರು ಹರಿತಾ ಇರತಕ್ಕಂಥ ದೃಶ್ಯ ಗಮನಿಸಬಹುದು. ನದಿಯಂತೆ ಆ ಮನೆಯ ಹೊರಭಾಗದಲ್ಲಿ ನೀರು ಹರಿತಾ ಇದೆ. ಹೀಗಾಗಿ ಆ ಮನೆಯವರು ಅಲ್ಲಿಂದ ಈ ಕಡೆ ಸಂಪರ್ಕ ಕಲ್ಪಿಸಬೇಕಾದ್ರೆ ಆ ದೋಣಿಯನ್ನು ಅವಲಂಬಿಸಿ ಈ ಕಡೆ ಬರಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಗಮನಿಸಬಹುದು. ಆ ಮನೆಯ ಸುತ್ತಲೂ ಕೂಡ ಈಗ ನದಿಯ ನೀರು ಹರಿತಾ ಇದೆ. ಇನ್ನು ಈ ಭಾಗದಲ್ಲಿಯೂ ಕೂಡ ದೊಡ್ಡ ಕೆರೆಯಾದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲೆಲ್ಲ ಕೃಷಿ ಭೂಮಿ ಇತ್ತು, ಈಗ ಸದ್ಯ ಅದೆಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು. ಆ ಭಾಗದಲ್ಲಿಯೂ ಕೂಡ ಸಾಕಷ್ಟು ಮನೆಗಳು ಕೂಡ ಇದೆ. ಆ ಮನೆಯಲ್ಲಿದ್ದಂಥ ಇಲ್ಲಿ ಕೆಳ ಭಾಗದಲ್ಲಿ ಮನೆಯಲ್ಲಿದ್ದಂಥವ್ರನ್ನು ಕೂಡ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಇನ್ನು ಗಮನಿಸಬಹುದು, ಇಲ್ಲಿ ನೆರೆ ನೀರು ನುಗ್ಗಿರುವಂತಹ ಪ್ರದೇಶ ಆದರೆ ಈ ಕಡೆ ನೇತ್ರಾವತಿ ನದಿಯು ಕೂಡ ಹರಿಯುತ್ತಿರ್ತಕ್ಕಂಥ ದೃಶ್ಯವೂ ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಗಮನಿಸಬಹುದು, ನೇತ್ರಾವತಿ ನದಿ ಒಂದ್ ಕಡೆಯಿಂದ ಹರಿತಾ ಇದ್ರೆ ಅದರ ಪಕ್ಕದಲ್ಲಿ ಈ ಕಡೆ ಜಲಾವೃತ ಆಗಿರ್ತಕ್ಕಂಥ ಪ್ರದೇಶಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನದಿಯಲ್ಲಿ ನೀರು ಹರಿತಾ ಇದೆ. ಆ ಕಡೆ ಪಶ್ಚಿಮ ಘಟ್ಟ ಭಾಗದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನೀರು ಹರಿದು ಬಂದಿತ್ತು. ಇವತ್ತು ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಕಡಿಮೆ ಇದೆ, ಆದರೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿತ್ತು. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ಕೂಡ ರಜೆ ನೀಡಲಾಗಿತ್ತು. ಈಗ ಸದ್ಯ ಈ ಕಡೆ ಬಂದಿರತಕ್ಕಂಥ ನದಿಯ ನೀರೇನಿದೆ ಈಗ ಮತ್ತೆ ವಾಪಸ್ ಫ್ಲೋ ಹಾಕೊಂಡು ನದಿಗೆ ಮತ್ತೆ ಸೇರ್ತಾ ಇದೆ. ಯಾಕಂತ ಹೇಳಿದ್ರೆ ಏನು ಉಕ್ಕಿ ಹರಿದಂತ ನದಿ ನೀರು ಈಗ ಮತ್ತೆ ನದಿಯನ್ನು ಸೇರ್ತಾ ಇದೆ. ನೀರಿನ ಮಟ್ಟವು ಕೂಡ ಕ್ಷಣದಿಂದ ಕ್ಷಣಕ್ಕೆ ಈಗ ಸದ್ಯಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಹೀಗಾಗಿ ಇಲ್ಲಿನ ಜನರು ಕೂಡ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಒಂದು ವೇಳೆ ಇವತ್ತು ಕೂಡ ಮಳೆ ಮತ್ತೆ ಮುಂದುವರೆದಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅವಾಂತರಗಳು, ಹಾನಿಗಳು ಸೃಷ್ಟಿ ಆಗ್ತಾ ಇತ್ತು. ಸದ್ಯ ನದಿ ತೀರದಲ್ಲಿರ್ತಕ್ಕಂಥ ಜನರು ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಎಚ್ಚರಿಕೆಯನ್ನು ನೀಡಿದೆ. ಕ್ಯಾಮರಾ ಪರ್ಸನ್ ಇಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.